ಇದೀಗ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಂದ ಇದೀಗ ಹಿತೋಪದೇಶ. ಪಂಚಾಶ ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮ ಮಯಾ ನವಮಿ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೌಟ್ಗಿಮಠ್ ಅವರ 58ನೆಯ ಹುಟ್ಟುಹಬ್ಬಕ್ಕೆ ಮಹಾಂತೇಶ್ ಕೌಟ್ಗಿಮಠ್ ಅವರ ಫೌಂಡೇಶನದ ಉದ್ಘಾಟನಾ ಸಮಾರಂಭಕ್ಕೆ ದಯಮಾಡಿಸಿರುವ ಸುತ್ತೂರು ಜಗದ್ಗುರು ಮಹಾಸನ್ನಿಧಿಯವರಲ್ಲಿ, ಸಿದ್ಧಗಂಗೆಯ ಮಹಾಪೂಜ್ಯರಲ್ಲಿ, ಗದುಗಿನ ಜಗದ್ಗುರುಗಳಲ್ಲಿ, ನಿಡಸೋಶಿಯ ಜಗದ್ಗುರುಗಳಲ್ಲಿ, ಮುರುಗೋಡದ ಅಪ್ಪಗಳಲ್ಲಿ, ಧಾರವಾಡದ ಅಪ್ಪಗಳಲ್ಲಿ, ಎಲ್ಲಾ ಪರಮ ಪೂಜ್ಯರಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಹುಶಃ ಈ ಕಾರ್ಯಕ್ರಮ ಮಹಾಂತೇಶ್ ಕೌಟ್ಗಿಮಠ್ ಅವರ ಬದುಕಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇಷ್ಟು ದಿನ ಅವರು ಎಲ್ಲರ ಮಾತು ಕೇಳಿ ಇಡೀ ಸಮುದಾಯಕ್ಕೆ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದವರು. ಮನುಷ್ಯ ಯಾವಾಗ ದೊಡ್ಡವಾಗ್ತಾನೆ ಅಂತಂದ್ರೆ, ಒಂದು ವಚನದಲ್ಲಿ ಬರೆದಿದೆ ನಾನು, ಪ್ರಣವ ಪಂಚಾಕ್ಷರಿ ಮಂತ್ರ ಬಲು ಶ್ರೇಷ್ಠ ಎನ್ನುವರು ಶಿವಭಕ್ತರು, ಶ್ರೀರಾಮ ಮಂತ್ರ ಬಲು ಶ್ರೇಷ್ಠ ಎನ್ನುವರು ರಾಮ ಭಕ್ತರು, ಅಲ್ಲಾಣೆ ಜಗದಲ್ಲಿ ಮೇಲು ಎನ್ನುವರು ಇಸ್ಲಾಂ ಧರ್ಮೀಯರು, ಯೇಸುವಿನಕ್ಕಿಂತ ಮತ್ತೊಂದು ದೇವರಿಲ್ಲ ಎನ್ನುವರು ಕ್ರೈಸ್ತ ಧರ್ಮೀಯರು. ಆ ಮಂತ್ರ ಶ್ರೇಷ್ಠ, ಈ ದೇವರು ಶ್ರೇಷ್ಠ ಎಂಬ ಗೊಂದಲದಲ್ಲಿ ಸಿಲುಕೇನಯ್ಯ ಹುಕ್ಕೇರೀಶ ತಾಯಿ ಪೇಳುವಳು. ಪ್ರೇಮಕ್ಕಿಂತ ಮಿಗಿಲಾದ ಮಂತ್ರ, ಪ್ರೇಮಕ್ಕಿಂತ ಮಿಗಿಲಾದ ದೇವರು ಮತ್ತೊಂದಿಲ್ಲ ಎಂದು. ಬಹುಶಃ ಪ್ರೇಮ ಮಂತ್ರವನ್ನ ಬೋಧಿಸಿರುವ ಜಗದ್ಗುರು ವಿಶ್ವಗುರು ಯಾರಾದ್ರೂ ಇದ್ರೆ ಅವಳು ಹೆತ್ತ ತಾಯಿ. ಅದಕ್ಕೆ ಮಹಾಂತೇಶ್ ಕೌಟ್ಗಿಮಠ್ ಅವರು ತಾಯಿ ಶಾಂತಮ್ಮನ ಇಚ್ಛೆ ಏನಂತಂದ್ರೆ, ನೀನು ಎಲ್ಲಿ ಹುಟ್ಟಿಯಲ್ಲಪ್ಪ ಅಲ್ಲೇನಾರು ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಶುರು ಮಾಡಪ್ಪ. ನೀನು ಸವದತ್ತಿಯಲ್ಲೇ ಹುಟ್ಟಿದೀಯ, ಜನನೀ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಶೆ ಅನ್ನೋ ಹಂಗ ನೀನು ಇನ್ನೇನು ಫೌಂಡೇಶನ್ ಜನಪರ ಕಾರ್ಯಕ್ರಮವನ್ನು ಏನು ಆರಂಭ ಮಾಡ್ತಿ, ಎಲ್ಲಿ ಹುಟ್ಟಿ ಅಲ್ಲಿ ಮಾಡ್ಬೇಕಂತ ಹೇಳಿ ತಾಯಿಯ ಆದೇಶವನ್ನ ಪರಿಪಾಲಿಸಿರುವ ತಾಯಿಗೆ ತಕ್ಕ ಮಗ, ತಂದೆಗೆ ತಕ್ಕ ಮಗ ಮಹಾಂತೇಶ್ ಕೌಟ್ಗಿಮಠ್ ಅವರು ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಶಾಂತ್.